ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀರು ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬೈರೇಗೌಡ ಮಾತಾಡ್ತಿರೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವಾಟ್ ನೆಕ್ಸ್ಟ್ ಆಫ್ಟರ್ SSLC ಅಂದ್ರೆ SSLC ನಂತರ ಮುಂದೇನು ಅನ್ನೋದ್ರ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಎಸ್ಪೆಷಲಿ ಯಾರು ಗೌರ್ಮೆಂಟ್ ಸ್ಕೂಲಲ್ಲಿ ಮತ್ತೆ ಹಳ್ಳಿಯಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಅವರಿಗೆ SSLC ಆದ್ಮೇಲೆ ಯಾವ ತರ ಕೋರ್ಸಸ್ ಬರ್ತವೆ ಮತ್ತೆ ಅದರಲ್ಲಿ ಯಾವ ತರ ಬ್ರಾಂಚಸ್ ಇದಾವೆ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರ್ಯಾರು ನಮ್ಮ ವೀರು ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ SSLC ಆದ್ಮೇಲೆ ನಮಗೆ ಮೇನ್ ಆಗಿ 6 ಆಪ್ಷನ್ಸ್ ಇರುತ್ತೆ. ಮೊದಲನೇದಾಗಿ PUC, ಇದು ಒಂದು 2 ವರ್ಷದ ಕೋರ್ಸು. ಮತ್ತೆ ಪಾಲಿಟೆಕ್ನಿಕ್ ಡಿಪ್ಲೊಮಾ, ಇದು ಟೋಟಲಿ 3 ಇಯರ್ಸ್ ಕೋರ್ಸ್ ಆಗಿರುತ್ತೆ SSLC ಆದ್ಮೇಲೆ. ಮತ್ತೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ ಬರುತ್ತೆ, ಅದು 3 ವರ್ಷ ಮತ್ತೆ 3 ಮಂತ್ಸ್ ಇಂಟರ್ನ್ಶಿಪ್ ಇರುತ್ತೆ. ಸೊ ಮತ್ತೆ ITI, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಬರುತ್ತೆ, ಅದು 2 ವರ್ಷದ ಕೋರ್ಸ್ ಆಗಿರುತ್ತೆ. ಮತ್ತೆ ಜಾಬ್ ಓರಿಯೆಂಟೆಡ್ ಕೋರ್ಸ್, ಅದು 6 ಮಂತ್ಸ್ ಅಥವಾ 1 ಇಯರ್. ನೀವು ಯಾವ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅಥವಾ ಎಷ್ಟು ಡ್ಯೂರೇಷನ್ ಆಫ್ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, 6 ಮಂತ್ಸ್ ಅಥವಾ 1 ಇಯರ್ ಅಂತ. ಅಥವಾ ಗೌರ್ಮೆಂಟ್ ಜಾಬ್ಸ್ ಬರುತ್ತೆ. SSLC ಆದ್ಮೇಲೆ ಗೌರ್ಮೆಂಟ್ ಅವರು ಕಾಲ್ಫಾರ್ಮ್ ಮಾಡ್ತಾರೆ SSLC ಮೇಲೆ. ಸೊ ಆ ತರ ಜಾಬ್ಸ್ಗೂ ಅಪ್ಲೈ ಮಾಡಿ ನೀವು ಗೌರ್ಮೆಂಟ್ ಜಾಬ್ಗೆ ಹೋಗ್ಬೋದು. ಬನ್ನಿ ಈಗ ಒಂದೊಂದಾಗಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ PUC ನ ನಾವು 10+2 ಅಂತ ಕೂಡ ಕರಿತೀರಿ. ಇದು 2 ವರ್ಷದ ಕೋರ್ಸ್ ಆಗಿರುತ್ತೆ. PUC ಲಿ ನಿಮಗೆ ಮೇನ್ ಆಗಿ ಆರ್ಟ್ಸ್, ಕಾಮರ್ಸ್ ಮತ್ತೆ ಸೈನ್ಸ್ 3 ಬ್ರಾಂಚಸ್ ಬರುತ್ತೆ. ಸೊ PUC ಬಂದು 2 ವರ್ಷ, ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್. ನೀವು ಸೆಕೆಂಡ್ ಇಯರ್ ಅಲ್ಲಿ ಮೇಜರ್ ಬೋರ್ಡ್ ಎಕ್ಸಾಮ್ ನ ಫೇಸ್ ಮಾಡಬೇಕಾಗುತ್ತೆ, ಅಂದ್ರೆ ಪಬ್ಲಿಕ್ ಎಕ್ಸಾಮ್ ನ ನೀವು ಬರೀಬೇಕಾಗುತ್ತೆ. ಸೊ ಇದರಲ್ಲಿ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಅಲ್ಲಿ ನಿಮಗೆ ಪರ್ ಇಯರ್ಗೆ 6 ಸಬ್ಜೆಕ್ಟ್ಸ್ ಇರುತ್ತೆ. ಒಂದು ಸಬ್ಜೆಕ್ಟ್ ಬಂದು 100 ಮಾರ್ಕ್ಸ್, ಟೋಟಲಿ 600 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ 6 ಸಬ್ಜೆಕ್ಟ್ಸ್ ಅಂತ ಹೇಳಿದ್ನಲ್ವಾ, ಅದರಲ್ಲಿ 4 ಕೋರ್ ಸಬ್ಜೆಕ್ಟ್ಸ್ ಇರುತ್ತೆ ಮತ್ತೆ 2 ಲ್ಯಾಂಗ್ವೇಜಸ್ ಸಬ್ಜೆಕ್ಟ್ಸ್ ಇರುತ್ತೆ. ಕೋರ್ ಸಬ್ಜೆಕ್ಟ್ಸ್ ಬಂದು ನೀವು ಯಾವ ಬ್ರಾಂಚ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಇಫ್ ಸಪೋಸ್ ಆರ್ಟ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಹಿಸ್ಟ್ರಿ, ಎಕನಾಮಿಕ್ಸ್ ಮತ್ತೆ ಪೊಲಿಟಿಕಲ್ ಸೈನ್ಸ್, ಜಿಯಾಲಜಿ ಆ ತರ ಬರುತ್ತೆ ಕೋರ್ಸ್ ಸಬ್ಜೆಕ್ಟ್ಸ್. ನೀವು ಯಾವ ಬ್ರಾಂಚ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅದ್ರ ಮೇಲೆ ಈ 4 ಕೋರ್ಸ್ ಸಬ್ಜೆಕ್ಟ್ಸ್ ಡಿಪೆಂಡ್ ಆಗಿರುತ್ತೆ. ಮತ್ತೆ 2 ಲ್ಯಾಂಗ್ವೇಜಸ್, ಈ 2 ಲ್ಯಾಂಗ್ವೇಜಸ್ ಬಂದು ಆರ್ಟ್ಸ್, ಕಾಮರ್ಸ್, ಸೈನ್ಸ್ಗೂ ಎಲ್ಲ ಸೇಮ್ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಬಂದು ಇಂಗ್ಲಿಷ್ ಇಸ್ ಎ ಕಂಪಲ್ಸರಿ ಲ್ಯಾಂಗ್ವೇಜ್, ಯು ಹ್ಯಾವ್ ಟು ಸೆಲೆಕ್ಟ್ ಇಂಗ್ಲಿಷ್. ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಲ್ವಾ, ಕನ್ನಡ, ಸಂಸ್ಕೃತ್, ಹಿಂದಿ, ಉರ್ದು, ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಫ್ರೆಂಚ್, ಜರ್ಮನ್, ಅರೇಬಿಕ್. ಸೊ ಈ ಇಷ್ಟು ಮತ್ತೆ ಇನ್ನೂ ತುಂಬಾ ಇದಾವೆ. ಸೊ ಮೇನ್ ಸಬ್ಜೆಕ್ಟ್ಸ್ ಮಾತ್ರ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಸೊ ಇಷ್ಟರಲ್ಲಿ ನೀವು ಯಾವ್ದಾದ್ರು ಒಂದು ಯಾವ ಸಬ್ಜೆಕ್ಟ್ಸ್ ಅಲ್ಲಿ ನೀವು ಎಕ್ಸ್ಪರ್ಟ್ ಇದ್ರೋ ಸೊ ಆ ಸಬ್ಜೆಕ್ಟ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಆಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಸೆಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ನಾವು PUC ಆರ್ಟ್ಸ್. ನಾವು PUC ಅಲ್ಲಿ 3 ಬ್ರಾಂಚಸ್ ಬರುತ್ತೆ ಅಂತ ಹೇಳಿದ್ನಲ್ವಾ, ಆರ್ಟ್ಸ್, ಕಾಮರ್ಸ್ ಮತ್ತೆ ಸೈನ್ಸ್. ಸೊ PUC ಆರ್ಟ್ಸ್ ಬಂದಾಗ ಇದು ಕೂಡ 2 ವರ್ಷದ ಕೋರ್ಸು PUC. ಇದರಲ್ಲಿ ಮೇನ್ ಬ್ರಾಂಚಸ್ ಬಂದು HEPSS ಮತ್ತೆ HEGPS. H ಅಂದ್ರೆ ಹಿಸ್ಟ್ರಿ, E ಅಂದ್ರೆ ಎಕನಾಮಿಕ್ಸ್, PS ಅಂದ್ರೆ ಪೊಲಿಟಿಕಲ್ ಸೈನ್ಸ್, S ಅಂದ್ರೆ ಸೋಷಿಯಾಲಜಿ. ನಿಮಗೆ ಸೋಷಿಯಾಲಜಿ ಅಂದ್ರೆ ಸಮಾಜಶಾಸ್ತ್ರ ಅಂತ ಕರೀತಾರೆ ಕನ್ನಡದಲ್ಲಿ. ಆ ಒಂದು ಸಬ್ಜೆಕ್ಟ್ಸ್ ಅಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರಿ ಅಂದ್ರೆ ಈ ಒಂದು HEPSS ಅನ್ನೋ ಬ್ರಾಂಚ್ ನ ಸೆಲೆಕ್ಟ್ ಮಾಡ್ಕೊಬಹುದು. ಈ PUC ಆರ್ಟ್ಸ್ ಬಂದು ಕನ್ನಡದಲ್ಲಿ ಮೇನ್ ಆಗಿ ಕನ್ನಡದಲ್ಲಿ ಇರುತ್ತೆ. ಸೊ ಓನ್ಲಿ ಫ್ಯೂ ಕಾಲೇಜಸ್ ಅಲ್ಲಿ ಮಾತ್ರ ನಿಮಗೆ ಇಂಗ್ಲಿಷ್ ನಲ್ಲಿ ಇರುತ್ತೆ. ಸೊ ಎರಡನೇ ಬ್ರಾಂಚ್ ಬಂದು HEGPS, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ ಮತ್ತೆ ಪೊಲಿಟಿಕಲ್ ಸೈನ್ಸ್. ಜಿಯೋಗ್ರಫಿ ಸಬ್ಜೆಕ್ಟ್ಸ್ ಅಲ್ಲಿ ನೀವು ಎಕ್ಸ್ಪರ್ಟ್ ಇದ್ರಿ ಅಂದ್ರೆ ಈ ಸಬ್ಜೆಕ್ಟ್ಸ್ ಅಂದ್ರೆ ನಿಮ್ಗೆ ಇಷ್ಟ ಅನ್ನೋರು ಈ HEGPS ಅನ್ನೋ ಬ್ರಾಂಚ್ ನ ಸೆಲೆಕ್ಟ್ ಮಾಡ್ಕೊಬಹುದು. ಸೊ ಈ 2 ಬ್ರಾಂಚಸ್ ಅಲ್ಲದೆ ಅದರ್ ಬ್ರಾಂಚಸ್ ಕೂಡ ಇದಾವೆ. ಎಷ್ಟೊಂದು ವಿದ್ಯಾರ್ಥಿಗಳಿಗೆ ಈ ತರ ಬ್ರಾಂಚಸ್ ಇದಾವೆ ಅನ್ನೋದೇ ಗೊತ್ತಿರಲ್ಲ. ಸೊ ಆ ಬ್ರಾಂಚಸ್ ನ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದು ಯಾವ್ದೇದಪ್ಪ ಅಂದ್ರೆ HELS, ಹಿಸ್ಟ್ರಿ, ಎಕನಾಮಿಕ್ಸ್, L ಅಂದ್ರೆ ಲಾಜಿಕ್, S ಅಂದ್ರೆ ಸೋಷಿಯಾಲಜಿ. ಸೊ ಲಾಜಿಕ್ ಅನ್ನೋ ಸಬ್ಜೆಕ್ಟ್ಸ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಈ ಒಂದು HELS ಅನ್ನೋ ಬ್ರಾಂಚ್ ನ ಸೆಲೆಕ್ಟ್ ಮಾಡ್ಕೊಬಹುದು. HESOK, ಹಿಸ್ಟ್ರಿ, E ಅಂದ್ರೆ ಎಕನಾಮಿಕ್ಸ್, S ಅಂದ್ರೆ ಸೋಷಿಯಾಲಜಿ, OK ಅಂದ್ರೆ ಆಪ್ಷನಲ್ ಕನ್ನಡ. ಸೊ ಆಪ್ಷನಲ್ ಕನ್ನಡ ಅನ್ನೋದು ಕೂಡ ಒಂದು ಸಬ್ಜೆಕ್ಟ್ಸ್ ಇದೆ. ಯಾವ ಒಂದು ಸಬ್ಜೆಕ್ಟ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ಒಂದು ಬ್ರಾಂಚ್ ನ ಸೆಲೆಕ್ಟ್ ಮಾಡ್ಕೊಂಡು PUC ಆರ್ಟ್ಸ್ ನ ಕಂಪ್ಲೀಟ್ ಮಾಡ್ಕೋಬಹುದು. ಮತ್ತೆ ESPSP, E ಅಂದ್ರೆ ಎಕನಾಮಿಕ್ಸ್, ಅರ್ಥಶಾಸ್ತ್ರ, S ಅಂದ್ರೆ ಸೋಷಿಯಾಲಜಿ, ಸಮಾಜಶಾಸ್ತ್ರ, PS ಅಂದ್ರೆ ಪೊಲಿಟಿಕಲ್ ಸೈನ್ಸ್, ರಾಜಕೀಯ ಶಾಸ್ತ್ರ ಅಂತ ಬರುತ್ತೆ. ಮತ್ತೆ P ಅಂದ್ರೆ ಸೈಕಾಲಜಿ. ಈ ಸೈಕಾಲಜಿ ಅನ್ನೋ ಸಬ್ಜೆಕ್ಟ್ ಅಲ್ಲಿ ನಿಮಗೆ ತುಂಬಾ ಇಂಟ್ರೆಸ್ಟ್ ಇದ್ರೆ ಈ ಒಂದು ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಬಹುದು. ಮತ್ತೆ ELSP, ಹಿಸ್ಟ್ರಿ, ಲಾಜಿಕ್, E ಅಂದ್ರೆ ಎಕನಾಮಿಕ್ಸ್, L ಅಂದ್ರೆ ಲಾಜಿಕ್, S ಅಂದ್ರೆ ಸೋಷಿಯಾಲಜಿ, P ಅಂದ್ರೆ ಸೈಕಾಲಜಿ. ಈ ಒಂದು ಕೂಡ ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಬಹುದು. ಮತ್ತೆ HEGOK, ಹಿಸ್ಟ್ರಿ, ಎಕನಾಮಿಕ್ಸ್,
ಜಿಯೋಗ್ರಫಿ ಮತ್ತು ಆಪ್ಷನಲ್ ಕನ್ನಡ ಆ ಒಂದು ಬ್ರಾಂಚ್ ಕೂಡ ಬರುತ್ತೆ. HEOKHM ಹಿಸ್ಟ್ರಿ, ಎಕನಾಮಿಕ್ಸು, ಆಪ್ಷನಲ್ ಕನ್ನಡ, ಹಿಂದೂಸ್ತಾನಿಕ್ ಮ್ಯೂಸಿಕ್. ಯಾರ್ಯಾರಿಗೆ ಹಿಂದೂಸ್ತಾನಿಕ್ ಮ್ಯೂಸಿಕ್ಸ್ ಒಂದು ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರು ಈ ಒಂದು ಬ್ರಾಂಚ್ ಸೆಲೆಕ್ಟ್ ಮಾಡಿಕೊಂಡು PUC ಆರ್ಟ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಆಫ್ಟರ್ PUC ಯಾವ ಥರ ಡಿಗ್ರಿ ಕೋರ್ಸಸ್ ಬರುತ್ತಪ್ಪ ಅಂದರೆ BA ಬ್ಯಾಚುಲರ್ ಆಫ್ ಆರ್ಟ್ಸ್ ಬರುತ್ತೆ, B.Ed D.Ed ಬ್ಯಾಚುಲರ್ ಆಫ್ ಎಜುಕೇಷನ್ ಮತ್ತು ಡಿಪ್ಲೊಮಾ ಇನ್ ಎಜುಕೇಷನ್. ಈ ಒಂದು ಕೋರ್ಸ್ನ ಮಾಡಿಕೊಂಡು ಟೀಚರ್, ಲೆಕ್ಚರರು ಅಥವಾ ಪ್ರೊಫೆಸರ್ ಆಗ್ಬೋದು. ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಬರುತ್ತೆ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, BA + LLB ಈ ಒಂದು ಕೋರ್ಸ್ ಮಾಡ್ಕೊಂಡು ನೀವು ಲಾಯರ್ ಕೂಡ ಆಗ್ಬೋದು. ಬ್ಯಾಚುಲರ್ ಆಫ್ ಜರ್ನಲಿಸಮ್ ಬರುತ್ತೆ, ಬ್ಯಾಚುಲರ್ ಆಫ್ ಫ್ಯಾಷನ್ ಡಿಸೈನ್, ಯಾರ್ಯಾರಿಗೆ ಫ್ಯಾಷನ್ ಡಿಸೈನಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರು ಈ ಒಂದು ಕೋರ್ಸ್ನ ಮಾಡ್ಕೊಬೋದು. ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಬರುತ್ತೆ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಯಾರು IT ಫೀಲ್ಡ್ಗೆ ಹೋಗ್ಬೇಕಂತ ಇದ್ದರೂ ಈ ಒಂದು ಕೋರ್ಸ್ನ ಮಾಡಿಕೊಂಡು IT ಫೀಲ್ಡ್ಗೆ ಹೋಗ್ಬೋದು. BA ಬ್ಯಾಚುಲರ್ ಆಫ್ ಇನ್ ಅನಿಮೇಷನ್, ಯಾರ್ಯಾರಿಗೆ ಆನಿಮೇಷನ್ ಡಿಸೈನಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರು ಈ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅನಿಮೇಷನ್ ಡಿಸೈನ್ ಫೀಲ್ಡ್ಗೆ ಹೋಗ್ಬೋದು. BA ಇನ್ ಆರ್ಕಿಟೆಕ್ಚರ್ ಬರುತ್ತೆ. ಸೊ ಈ ಒಂದು PUC ಆರ್ಟ್ಸ್ ಒಂದು ಸಬ್ಜೆಕ್ಟ್ ಕೋರ್ಸ್ನ ಯಾರ್ಯಾರು ಲ್ಯಾಂಗ್ವೇಜಸ್ ಮತ್ತು ಸೋಷಿಯಲ್ ಸ್ಟಡೀಸಲ್ಲಿ ಎಕ್ಸ್ಪರ್ಟ್ ಇದ್ದೀರೋ ಅವರು ಈ ಒಂದು ಬ್ರಾಂಚ್ನ ಸೆಲೆಕ್ಟ್ ಮಾಡಿಕೊಂಡು PUC ಮಾಡ್ಕೊಳ್ಬೋದು. ಸೊ ಈ ಒಂದು ಆರ್ಟ್ಸ್ ಬ್ರಾಂಚಲ್ಲಿ ಯಾವ ಥರ ಕೆರಿಯರ್ ಆಪರ್ಚುನಿಟೀಸ್ ಬರುತ್ತಪ್ಪ ಅಂದರೆ ಫಿಲಮ್ ಮೇಕಿಂಗ್, ಮ್ಯೂಸಿಕ್, ಡ್ಯಾನ್ಸ್, ಆರ್ಕಿಟೆಕ್ಚರ್, ಆನಿಮೇಷನ್ ಡಿಸೈನ್, ಲಾಯರ್, ಹೋಟೆಲ್ ಮ್ಯಾನೇಜ್ಮೆಂಟ್, HR, ಹ್ಯೂಮನ್ ರಿಸೋರ್ಸಸ್, ಟೀಚರ್, ಲೆಕ್ಚರರ್, ಪ್ರೊಫೆಸರ್, ಸೈಕಾಲಜಿಸ್ಟ್, ಜರ್ನಲಿಸ್ಟ್, ಮೀಡಿಯಾ ಆ್ಯಂಡ್ ಫಿಲಮ್ ಪರ್ಸನ್, ಕಂಟೆಂಟ್ ರೈಟರ್, ಹಿಸ್ಟೋರಿಯನ್, ಫ್ಯಾಷನ್ ಡಿಸೈನರ್, ಜಡ್ಜ್, ಇನ್ನು ಮುಂತಾದ ಕೆರಿಯರ್ ಆಪರ್ಚುನಿಟೀಸ್ ಈ ಒಂದು ಆರ್ಟ್ಸ್ ಸಬ್ಜೆಕ್ಟ್ಸಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ PUC ಆರ್ಟ್ಸ್ ಕೂಡ 2 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಮೇಯ್ನಾಗಿ ನಿಮಗೆ 4 ಬ್ರಾಂಚಸ್ ಬರುತ್ತೆ. ಮೊದಲನೇದಾಗಿ HEBA ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸಿ. ಯಾರ್ಯಾರಿಗೆ ಹಿಸ್ಟ್ರಿ, ಇತಿಹಾಸ ಒಂದು ಸಬ್ಜೆಕ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆಯೋ ಅಥವಾ ಆ ಒಂದು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಇದ್ದಾರೋ ಅವರು ಈ ಒಂದು HEBA ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಬೋದು. HEBA ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಇರುತ್ತೆ. ಮತ್ತು ನೆಕ್ಸ್ಟು ಎರಡನೇ ಕೋರ್ಸ್ ಬಂದು EBACS ಎಕನಾಮಿಕ್ಸ್, B ಅಂದರೆ ಬಿಸ್ನೆಸ್ ಸ್ಟಡೀಸ್, E ಅಂದರೆ ಅಕೌಂಟೆನ್ಸಿ, CS ಅಂದರೆ ಕಂಪ್ಯೂಟರ್ ಸೈನ್ಸ್. ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ಕೋರ್ಸ್ನ ಮಾಡಬೇಕು ಅಂತ ಇದ್ದೀರೋ ಅಥವಾ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ ಇದ್ದೀರೋ ಅವರು EBACS ಬ್ರಾಂಚ್ನ ಸೆಲೆಕ್ಟ್ ಮಾಡ್ಕೊಬೋದು. ಮತ್ತು EBAM ಅಂತ ಬರುತ್ತೆ, ಯಾರ್ಯಾರು ಮ್ಯಾಥ್ಸಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಮತ್ತು ಮ್ಯಾಥ್ಸ್ ಸ್ಟಡಿ ಮಾಡಬೇಕಂತ ಇರೋರು ಇದು ಈ ಒಂದು EBAM ಅನ್ನೋ ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಬೋದು. ಮತ್ತು EBAS ಅಂತ ಬ್ರಾಂಚ್ ಬರುತ್ತೆ. S ಅಂದರೆ ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡೀಸು, ಅಕೌಂಟೆನ್ಸಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟು ಕೂಡ ಸೇಮ್ ಮ್ಯಾಥ್ಸ್ ಟೈಪ್ ಇರುತ್ತೆ. ನಾನು ಕೂಡ PUCಲಿ ಈ ಒಂದು EBAS ಬ್ರಾಂಚ್ ಸ್ಟಡಿ ಮಾಡಿದ್ದು. ಈ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ಸ್ ಏನೋ ಕಷ್ಟ ಇಲ್ಲ, ತುಂಬ ಈಸಿ ಇರುತ್ತೆ. ಮ್ಯಾಥ್ಸ್ ಟೈಪೇ ಇರುತ್ತೆ. ಸೊ ಆಫ್ಟರ್ PUC ಕಾಮರ್ಸ್ ನಿಮಗೆ ಯಾವ ಥರ ಡಿಗ್ರಿ ಕೋರ್ಸಸ್ ಬರುತ್ತಪ್ಪ ಅಂದರೆ BCom ಬ್ಯಾಚುಲರ್ ಆಫ್ ಕಾಮರ್ಸ್ ಮತ್ತು ಬ್ಯಾಚುಲರ್ ಆಫ್ ಎಕನಾಮಿಕ್ಸ್ ಬರುತ್ತೆ, BAF ಅಂತ ಬರುತ್ತೆ, BFM ಅಂದರೆ ಬ್ಯಾಚುಲರ್ ಆಫ್ ಫೈನಾನ್ಸ್ ಮ್ಯಾನೇಜ್ಮೆಂಟ್, BBM ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮತ್ತು B.Ed D.Ed. ಈ ಒಂದು ಕಾಮರ್ಸ್ ಬ್ರಾಂಚಲ್ಲೂ ಕೂಡ ನೀವು B.Ed D.Ed ಮಾಡಿಕೊಂಡು ಟೀಚರ್, ಲೆಕ್ಚರ್ ಅಥವಾ ಪ್ರೊಫೆಸರ್ ಆಗ್ಬೋದು. BA LLB ಮಾಡಿಕೊಂಡು ನೀವು ಲಾಯರ್ ಆಗ್ಬೋದು. PUCಯಲ್ಲೂ ಕೂಡ PUC ಕಾಮರ್ಸ್ ಆದಮೇಲೂ ಕೂಡ ನೀವು BA LLB ಮಾಡ್ಬೋದು. BBA ಕೋರ್ಸ್ ಬರುತ್ತೆ. ಮತ್ತು ಚಾರ್ಟೆಡ್ ಅಕೌಂಟೆಂಟ್ CA ಕೂಡ ಮಾಡ್ಬೋದು ಆಫ್ಟರ್ PUC. ಮತ್ತು ಕಂಪ್ನಿ ಸೆಕ್ರೆಟರಿ CS ಕೂಡ ಮಾಡ್ಬೋದು. ಸೊ ಈ ಒಂದು ಕಾಮರ್ಸ್ ಬ್ರಾಂಚ್ ಯಾರ್ಯಾರು ಮ್ಯಾಥ್ಸ್ ಮತ್ತು ಕ್ಯಾಲ್ಕುಲೇಷನ್ಸು, ಅಕೌಂಟೆನ್ಸಿ, ಫೈನಾನ್ಸು, ಬಿಸ್ನೆಸ್ ಸ್ಟಡೀಸ್, ಮಾರ್ಕೆಟಿಂಗ್, ಎಕನಾಮಿಕ್ಸ್ ಈ ಒಂದು ಸಬ್ಜೆಕ್ಟ್ಸಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ ಇದ್ದಾರೋ ಮತ್ತು ಈ ಒಂದು ಸಬ್ಜೆಕ್ಟ್ಸ್ನ ಯಾರ್ಯಾರು ಕಲಿಬೇಕು ಅಂತ ಇದ್ದಾರೋ ಅವರು ಈ ಕಾಮರ್ಸ್ ಬ್ರಾಂಚ್ನ ಸೆಲೆಕ್ಟ್ ಮಾಡ್ಕೋಬೋದು. ಈ ಒಂದು ಕಾಮರ್ಸ್ ಫೀಲ್ಡಲ್ಲಿ ಯಾವ ಥರ ಕೆರಿಯರ್ ಆಪರ್ಚುನಿಟೀಸ್ ಬರುತ್ತಪ್ಪ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜರ್, ಬ್ಯಾಂಕ್ ಮ್ಯಾನೇಜರ್, ಚಾರ್ಟೆಡ್ ಅಕೌಂಟೆಂಟ್, ಕಂಪ್ನಿ ಸೆಕ್ರೆಟರಿ, ಅಕೌಂಟೆಂಟ್, ಇನ್ವೆಸ್ಟ್ಮೆಂಟ್ ಅನಲಿಸ್ಟ್, ಮಾರ್ಕೆಟಿಂಗ್ ಮ್ಯಾನೇಜರ್, ಫೈನಾನ್ಷಿಯಲ್ ಅಡ್ವೈಸರ್, ಹೋಟೆಲ್ ಮ್ಯಾನೇಜರ್, ಎಕನಾಮಿಸ್ಟ್, ಬಿಸ್ನೆಸ್ ಅನಾಲಿಸ್ಟ್, ಎಂಟರ್ಪ್ರಿನರ್ ಮತ್ತು ಸ್ಟ್ಯಾಟಿಸ್ಟಿಷಿಯನ್ ಮತ್ತು ಇನ್ನೂ ಬೇರೆ ಬೇರೆ ಕೆರಿಯರ್ ಆಪರ್ಚುನಿಟೀಸ್ ಈ ಒಂದು ಕಾಮರ್ಸ್ ಬ್ರಾಂಚಲ್ಲಿರುತ್ತೆ. ಸೊ ನೆಕ್ಸ್ಟ್ ಬಂದು PUC ಸೈನ್ಸಲ್ಲಿ ನಿಮಗೆ ಮೇಯ್ನಾಗಿ 4 ಬ್ರಾಂಚಸ್ ಇರುತ್ತೆ. ಮೊದಲನೇದು PCMB, P ಅಂದರೆ ಫಿಸಿಕ್ಸ್, C ಅಂದರೆ ಕೆಮಿಸ್ಟ್ರಿ,
ಎಮ್ ಅಂದರೆ ಮ್ಯಾಥ್ಸ್, ಬಿ ಅಂದರೆ ಬಯಾಲಜಿ. ಯಾರ್ಯಾರಿಗೆ ಬಯಾಲಜಿ ಸಬ್ಜೆಕ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರು ಈ ಒಂದು PCMB ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಬೋದು. ಮತ್ತು ಎರಡನೇದು ಬಂದು PCMCS, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್. ಯಾರ್ಯಾರಿಗೆ ಕಂಪ್ಯೂಟರ್ ಸೈನ್ಸ್ ಆ ಒಂದು ಸಬ್ಜೆಕ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆಯೋ ಅಥವಾ ಕಂಪ್ಯೂಟರ್ ಸೈನ್ಸ್ ಆ ಒಂದು ಸಬ್ಜೆಕ್ಟ್ನ ಕಲಿಬೇಕು ಅಂತ ಇದ್ರೋ ಅವರು ಈ ಒಂದು ಬ್ರಾಂಚ್ನ ಸೆಲೆಕ್ಟ್ ಮಾಡ್ಕೊಬೋದು. ಮತ್ತು ನೆಕ್ಸ್ಟ್ ಬಂದು PCME, ಯಾರ್ಯಾರಿಗೆ ಇ ಅಂದರೆ ಎಲೆಕ್ಟ್ರಾನಿಕ್ಸ್, ಯಾರ್ಯಾರಿಗೆ ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್ಸ್ನ ಕಲಿಬೇಕು ಅಥವಾ ಯಾರಿಗೆ ಈ ಒಂದು ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರು ಈ ಒಂದು ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಬೋದು. PCMHS, ಹೋಮ್ ಸೈನ್ಸ್ ಆ್ಯಂಡ್ ಜಿಯಾಲಜಿ ಸಬ್ಜೆಕ್ಟಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು PCMHS ಬ್ರಾಂಚ್ನ ಸೆಲೆಕ್ಟ್ ಮಾಡ್ಕೊಬೋದು. ಈ ಒಂದು PUC ಆದಮೇಲೆ ಯಾವ ಥರ ಡಿಗ್ರಿ ಕೋರ್ಸಸ್ ಬರುತ್ತಪ್ಪ ಅಂದರೆ ನೀವು ಇಂಜಿನಿಯರಿಂಗ್ ಮಾಡ್ಬೋದು, ನರ್ಸಿಂಗ್ ಮಾಡ್ಬೋದು, BA ಆರ್ಕಿಟೆಕ್ಚರ್, ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, BSc ಪ್ಲಸ್ LLB ಮಾಡಿ ಲಾಯರ್ ಆಗ್ಬೋದು. NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆಫ್ಟರ್ PUC ಸೈನ್ಸ್ NDA ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಆ ಎಂಟ್ರೆನ್ಸ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿಕೊಂಡು ನೀವು ಆರ್ಮಿ, ಏರ್ ಫೋರ್ಸ್, ಡಿಫೆನ್ಸ್ಗೆ ಜಾಯ್ನ್ ಆಗ್ಬೋದು. ಮತ್ತು ನೀವು ಪೈಲಟ್ ಟ್ರೈನಿಂಗ್ ಮಾಡ್ಬೋದು, ಮಾಸ್ ಕಮ್ಯುನಿಕೇಷನ್ ಮಾಡ್ಬೋದು, ಫ್ಯಾಷನ್ ಡಿಸೈನ್ಗೆ ಹೋಗ್ಬೋದು, MBBS ಮಾಡ್ಬೋದು. PUC ಸೈನ್ಸ್ PCMB ಕೋರ್ಸ್ನ ತೊಗೊಂಡು ಯಾರ್ಯಾರು PUC ಸೈನ್ಸ್ನ ಕಂಪ್ಲೀಟ್ ಮಾಡಿದಾರ ಅವರು ನೀಟ್ ಎಕ್ಸಾಮ್ ಅಂತ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಇರುತ್ತೆ. ಆ ಒಂದು ಎಕ್ಸಾಮ್ನ ಎಂಟ್ರೆನ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡಿ ನೀವು MBBS ಮಾಡ್ಬೋದು. ಮತ್ತು PUC ಸೈನ್ಸ್ ಆದಮೇಲೆ ಪ್ಯಾರಾಮೆಡಿಕಲ್ ಕೋರ್ಸ್ ಕೂಡ ಮಾಡ್ಬೋದು, ಬ್ಯಾಚುಲರ್ ಆಫ್ ಡೆಂಟಲ್ ಸೈನ್ಸ್ ಕೂಡ ಮಾಡ್ಬೋದು, ಹೋಮಿಯೋಪತಿ ಮತ್ತು ಆಯುರ್ವೇದಿಕ್ ಮಾಡ್ಬೋದು, ವೆಟರ್ನರಿ ಕೋರ್ಸ್ ಮಾಡ್ಬೋದು, ಗೌರ್ಮೆಂಟ್ ಜಾಬ್ಸ್ಗೆ ಟ್ರೈ ಮಾಡ್ಬೋದು ಆಫ್ಟರ್ PUC, ಮತ್ತು B.Pharmacy ಕೂಡ ಮಾಡ್ಬೋದು. ಸೊ ಈ ಒಂದು ಸೈನ್ಸ್ ಬ್ರಾಂಚ್ ಯಾರ್ಯಾರು ಮ್ಯಾಥ್ಸು ಸೈನ್ಸಲ್ಲಿ ಚೆನ್ನಾಗಿದ್ದೀರೋ ಅಥವಾ ಯಾರು ಎಕ್ಸ್ಪರ್ಟ್ ಇದ್ದೀರೋ ಅವರು ಈ ಒಂದು ಸೈನ್ಸ್ ಬ್ರಾಂಚ್ನ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಈ ಒಂದು ಸೈನ್ಸ್ ಬ್ರಾಂಚಲ್ಲಿ ನಿಮಗೆ ಅನ್ಲಿಮಿಟೆಡ್ ಆಪರ್ಚುನಿಟೀಸ್ ಸಿಗುತ್ತೆ. ಮತ್ತು ಈ ಒಂದು ಬ್ರಾಂಚ್ನ ಸ್ಟಡಿ ಮಾಡಬೇಕು ಅಂದರೆ ಹಾರ್ಡ್ ವರ್ಕು ಮತ್ತು ಕನ್ಸಿಸ್ಟೆಂಟಿ ಬೇಕಾಗುತ್ತೆ. ಸೊ ಸ್ವಲ್ಪ ಟಫ್ ಇರುತ್ತೆ ಈ ಒಂದು ಬ್ರಾಂಚ್. ಸೊ ಅದಕ್ಕೋಸ್ಕರ ನೀವು ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಇಂಗ್ಲೀಷ್ ಮೀಡಿಯಮ್ ಯಾರು ಓದಿರ್ತಾರೋ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ. ಯಾರ್ಯಾರು SSC ಕನ್ನಡ ಮೀಡಿಯಮಿಂದ ಬಂದಿರ್ತಾರೋ ಅವರು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ಸೈನ್ಸ್ ಬ್ರಾಂಚಲ್ಲಿ ಯಾವ ಥರ ಕೆರಿಯರ್ ಆಪರ್ಚುನಿಟೀಸ್ ಇದೆಯಪ್ಪ ಅಂದರೆ ಡಾಕ್ಟರ್, ಇಂಜಿನಿಯರ್, ರಿಸರ್ಚ್ ಸೈಂಟಿಸ್ಟ್, ನರ್ಸಿಂಗ್, ಡಿಫೆನ್ಸ್ ಜಾಬ್ಸ್, ಜಿಯಾಲಜಿಸ್ಟ್, ಕೆಮಿಸ್ಟ್, ವೆಟರ್ನರಿಯನ್, ಗೈನಕಾಲಜಿಸ್ಟ್, ಟೀಚರ್, ಲೆಕ್ಚರ್ ಮತ್ತು ಪ್ರೊಫೆಸರ್, ಇನ್ನು ಬೇರೆ ಬೇರೆ ಕೆರಿಯರ್ ಕೋರ್ಸಸ್ಸು ಈ ಒಂದು ಸೈನ್ಸ್ ಬ್ರಾಂಚಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಆಫ್ಟರ್ SSLC ಪಾಲಿಟೆಕ್ನಿಕ್ ಡಿಪ್ಲೊಮೊ ಕೋರ್ಸ್ ಕೂಡ ಮಾಡ್ಬೋದು. ಈ ಒಂದು ಕೋರ್ಸ್ ನಿಮಗೆ 3 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಯಾವ ಬ್ರಾಂಚಸ್ ಬರುತ್ತಪ್ಪ ಅಂದರೆ ಮೇಯ್ನಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಏರೋಸ್ಪೇಸ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಜಿನಿಯರಿಂಗ್. ಸೊ ಈ ನಿಮಗೆ ಯಾವ ಸಬ್ಜೆಕ್ಟ್ಸ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆಯೋ ಆ ಒಂದು ಬ್ರಾಂಚ್ನ ಸೆಲೆಕ್ಟ್ ಮಾಡಿಕೊಂಡು ಈ ಪಾಲಿಟೆಕ್ನಿಕ್ ಡಿಪ್ಲೊಮೊ 3 ವರ್ಷದ ಕೋರ್ಸ್ನ ಮಾಡ್ಬೋದು. 3 ವರ್ಷದ ಕೋರ್ಸ್ ಅಂದರೆ ನಿಮಗೆ 6 ತಿಂಗಳಿಗೆ ಒಂದೊಂದು ಸೆಮ್ ಇರುತ್ತೆ. ಸೊ ವರ್ಷಕ್ಕೆ 2 ಎಕ್ಸಾಮ್ಸ್ನ ನೀವು ಫೇಸ್ ಮಾಡಬೇಕಾಗುತ್ತೆ ಈ ಒಂದು ಪಾಲಿಟೆಕ್ನಿಕ್ ಡಿಪ್ಲೊಮೊ ಕೋರ್ಸಲ್ಲಿ. ಸೊ ಆಫ್ಟರ್ 3 ಇಯರ್ ಡಿಪ್ಲೊಮೊ ನೀವು ಹೈಯರ್ ಸ್ಟಡೀಸ್ ಹೋಗಬೇಕು ಅಂದರೆ BTech ಡೈರೆಕ್ಟ್ ಲ್ಯಾಟ್ರಲ್ ಎಂಟ್ರಿಗೆ ಜಾಯ್ನ್ ಆಗ್ಬೋದು. DCET ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಆ ಎಂಟ್ರೆನ್ಸ್ ಎಕ್ಸಾಮ್ಸ್ನ ಬರೆದು ಅಕಾರ್ಡಿಂಗ್ ಟು ಯುವರ್ ರ್ಯಾಂಕಿಂಗ್ ಪ್ರಕಾರ BTech ಲ್ಯಾಟ್ರಲ್ ಎಂಟ್ರಿಗೆ ನೀವು ಜಾಯ್ನ್ ಆಗ್ಬೋದು. ನೀವು ಡಿಪ್ಲೊಮೊದಲ್ಲಿ ಯಾವ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅದೇ ಕೋರ್ಸ್ನ ನೀವು ಇಲ್ಲಿ BTech ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಎಕ್ಸಾಂಪಲ್ ಇವಾಗ ನೀವು ಡಿಪ್ಲೊಮೊ ಮೆಕ್ಯಾನಿಕಲ್ ಮಾಡಿದ್ದೀರಿ ಅಂದರೆ ನೀವು BTech ಅಲ್ಲೂ ಕೂಡ ಮೆಕ್ಯಾನಿಕಲ್ ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಬೇಕು. AMIE ಅಸೋಸಿಯೇಟ್ ಮೆಂಬರ್ ಆಫ್ ಇನ್ಸ್ಟಿಟ್ಯೂಟ್ ಇಂಜಿನಿಯರ್ಸ್ ಅಂತ ಸರ್ಟಿಫಿಕೇಶನ್ ಕೋರ್ಸ್ ಇದೆ. ಯಾರ್ಯಾರು ಕಾಲೇಜ್ಗೆ ಹೋಗಿ ನಾನು ಡಿಗ್ರಿ ಮಾಡೋಕ್ಕೆ ಆಗಲ್ಲ ಅನ್ನೋರು ಈ ಒಂದು AMIE ಸರ್ಟಿಫಿಕೇಶನ್ ಕೋರ್ಸ್ ಅಂದರೆ ಇದು ಡಿಸ್ಟೆನ್ಸ್ ಇಂಜಿನಿಯರ್ ಅಂತ ಕೂಡ ಕರೀತಾರೆ ಇದನ್ನು. ಸೊ ಈ ಒಂದು ಕೋರ್ಸ್ ನೀವು ಮಾಡ್ಕೊಬೋದು. ಇದು ಕೂಡ ಈಕ್ವಲೆಂಟ್ ಟು BTech ಡಿಗ್ರಿ. ಸೊ ಯಾರ್ಯಾರು ನನಗೆ ಹೈಯರ್ ಸ್ಟಡೀಸ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಜಾಬ್ ಅಥವಾ ಓನ್ ಬಿಸ್ನೆಸ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾರಾಮೆಡಿಕಲ್ ಕೋರ್ಸಸ್. ಸೊ ಇದನ್ನು ಪ್ಯಾರಾಮೆಡಿಕಲ್ ಕೋರ್ಸ್ನ 2 ಥರ ಮಾಡ್ಬೋದು. ಆಫ್ಟರ್ ಕಂಪ್ಲೀಷನ್ ಆಫ್ SSLCನೂ ಮಾಡ್ಬೋದು, ಆಫ್ಟರ್ ಕಂಪ್ಲೀಷನ್ ಆಫ್ PUCನೂ ಮಾಡ್ಬೋದು ನಾವು.
ಆಫ್ಟರ್ ಕಂಪ್ಲೀಷನ್ ಅಂದರೆ SSLC ಆದಮೇಲೆ ನಾವು ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಿದರೆ ಅದು ಡ್ಯೂರೇಷನ್ ಬಂದುಬಿಟ್ಟು 3 ಇಯರ್ಸ್ ಇರುತ್ತೆ, ಪ್ಲಸ್ಸು 3 ಮಂತ್ಸ್ ಆಫ್ ಇಂಟರ್ನ್ಶಿಪ್ ಇರುತ್ತೆ. ನಾವು ಇನ್ ಕೇಸ್ ಏನಾದರೂ PUCನ ಕಂಪ್ಲೀಟ್ ಮಾಡಿಬಿಟ್ಟು ಪ್ಯಾರಾಮೆಡಿಕಲ್ ಕೋರ್ಸ್ನ ಮಾಡಿದ್ರೆ 2 ಇಯರ್ಸು ಆ ಡ್ಯೂರೇಷನ್ ಇರುತ್ತೆ, ಪ್ಲಸ್ಸು 3 ಮಂತ್ಸು ಇಂಟರ್ನ್ಶಿಪ್ ಇರುತ್ತೆ. ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸಸ್ಸಲ್ಲಿ ಡಿಫ್ರೆಂಟ್ ಕೋರ್ಸಸ್ ಇದೆ. ಸೊ ಅದು ಯಾವ್ದ್ಯಾವ್ದಂತೇಳಿ ಕ್ಲಿಯರಾಗಿ ಲಿಸ್ಟ್ ಔಟ್ ಮಾಡಿದ್ದೀವಿ. ಸೊ ಅದರಲ್ಲಿ 8 ಇದೆ. ಫಸ್ಟ್ ಒನ್ ಬಂದುಬಿಟ್ಟು ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಅಂತೇಳಿ ಅದೊಂದು ಕೋರ್ಸು, ಅಂದರೆ ಅದೊಂದು ಬ್ರ್ಯಾಂಚು. ಅದಾದಮೇಲೆ 2ನೇದು ಬಂದುಬಿಟ್ಟು ಆಫ್ಥಾಲಮಿಕ್ ಟೆಕ್ನಾಲಜಿ, 3ನೇದು ಬಂದುಬಿಟ್ಟು ಹೆಲ್ತ್ ಇನ್ಸ್ಪೆಕ್ಟರ್, 4ನೇದು ಬಂದುಬಿಟ್ಟು ಡಯಾಲಿಸಿಸ್ ಟೆಕ್ನಾಲಜಿ, 5th ಒನ್ ಬಂದುಬಿಟ್ಟು ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ, 6th ಒನ್ ಬಂದುಬಿಟ್ಟು ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, 7th ಒನ್ ಬಂದುಬಿಟ್ಟು ಡೆಂಟಲ್ ಮೆಕ್ಯಾನಿಕ್ಸ್, 8th ಒನ್ ಬಂದುಬಿಟ್ಟು ಡೆಂಟಲ್ ಹೈಜಿನ್ ಅಂತೇಳಿ 8 ಥರದ ಬ್ರಾಂಚಸ್ ಇರುತ್ತೆ, 8 ಥರದ ಕೋರ್ಸಸ್ ಇರುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ನೀವು ಇಲ್ಲಿ ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಆಫ್ಟರ್ ಕಂಪ್ಲೀಷನ್ ಆಫ್ PUC ನಮಗೆ 2 ವರ್ಷ ಕೋರ್ಸ್ದು ಪೀರಿಯಡ್ ಇರುತ್ತೆ ಮತ್ತು 3 ಮಂತ್ಸ್ ಇಂಟರ್ನ್ಶಿಪ್ ಇರುತ್ತೆ. ಅದ್ರ ಕೆಳಗಡೆ ಏನು ಮೆನ್ಷನ್ ಮಾಡಿದ್ದೀವಿ ಅಂತಂದರೆ ನೀವು ಇನ್ ಕೇಸ್ ಏನಾದರೂ ಪ್ಯಾರಾಮೆಡಿಕಲ್ ಕೋರ್ಸ್ನ ಮಾಡಬೇಕನ್ನೋದಾದರೆ ನೀವು ಈ ಒಂದು ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದೀವಲ್ವ www.pmd ಅಂತೇಳಿ ಆಯ್ತಲ್ವ, ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ನ ಹಾಕಬೇಕಾಗಿರುತ್ತೆ. ಇದರಲ್ಲಿ ನೀವು ಇನ್ ಕೇಸ್ ಏನಾದರೂ ಪ್ಯಾರಾಮೆಡಿಕಲ್ ಕೋರ್ಸು ನೀವು ಮಾಡಿದ್ದೀರ ಅಂತಂದರೆ ನಿಮಗೆ ಯಾವ ಥರ ಜಾಬ್ ಅಪಾರ್ಚುನಿಟೀಸ್ ಇರುತ್ತಂತೇಳಿ, ನೀವು ಪ್ಯಾರಾಮೆಡಿಕಲ್ ಕೋರ್ಸ್ನ ಮುಗಿಸಿದ್ದೀರ ಅಂತಂದರೆ ನೀವು ಒಬ್ಬ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಆಗ್ಬೋದು, ಮತ್ತು ಫಿಸಿಯೋಥೆರಪಿಸ್ಟ್ ಆಗ್ಬೋದು, ಆಕ್ಯುಪೇಷನಲ್ ಥೆರಪಿಸ್ಟ್ ಆಗ್ಬೋದು, ರಿಹ್ಯಾಬಿಲಿಟೇಷನ್ ವರ್ಕರ್ ಆಗ್ಬೋದು, ರೇಡಿಯೋಗ್ರಾಫರ್ ಆಗ್ಬೋದು, ನರ್ಸಿಂಗ್ ಆಗ್ಬೋದು, ಡಾಕ್ಟರ್ ಅಸಿಸ್ಟೆಂಟ್ ಆಗ್ಬೋದು. ಸೊ ಇನ್ನೊಂದು ಲಾಸ್ಟಿಗೆ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದೀವಿ, ಇದು ತುಂಬ ಇಂಪಾರ್ಟೆಂಟು. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ PUC ಅಂತ ಹೇಳಿದ್ನಲ್ವ, ನೀವು ಇನ್ ಕೇಸ್ ಸೈನ್ಸ್ನ ಅಂದರೆ PUCಯಲ್ಲಿ ಸೈನ್ಸ್ ಮಾಡಿ ನೀವು ಪ್ಯಾರಾಮೆಡಿಕಲ್ ಮಾಡ್ತೀವಿ ಅಂತಂದರೆ ನೀವು ಯಾವ ಕೋರ್ಸ್ ಆದರೂ ನೀವು ಚೂಸ್ ಮಾಡ್ಕೋಬೋದು. ಬಟ್ ಇಲ್ಲಿ ಇನ್ನು ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ಆಫ್ಟರ್ ಕಂಪ್ಲೀಷನ್ ಆಫ್ PUC ಇನ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್, ಅಂದರೆ ಆರ್ಟ್ಸು ಅಥವಾ ಕಾಮರ್ಸಲ್ಲಿ ನೀವು PUCನ ಕಂಪ್ಲೀಟ್ ಮಾಡಿ ಪ್ಯಾರಾಮೆಡಿಕಲ್ ಮಾಡಬೇಕಂದ್ರೆ ಒಂದೇ ಒಂದು ಕೋರ್ಸ್ನ ಮಾಡೋಕ್ಕಾಗುತ್ತೆ. ಅದು ಯಾವುದು ಅಂತಂದರೆ ಮೆಡಿಕಲ್ ರೆಕಾರ್ಡ್ ಡಿಪಾರ್ಟ್ಮೆಂಟ್ ಅಂತೇಳಿ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಅದು ಮಾತ್ರ ನೀವು ಮಾಡೋಕ್ಕಾಗೋದು, ಉಳ್ಕಿದ್ದು ಯಾವುದು ಮಾಡೋಕ್ಕಾಗಲ್ಲ. ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಬಂದುಬಿಟ್ಟು ನಿಮಗೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಬಗ್ಗೆ. ಪ್ಯಾರಾಮೆಡಿಕಲ್ ಕೋರ್ಸಸ್ಸು ಡ್ಯೂರೇಷನ್ ಎಷ್ಟಿರುತ್ತೆ, ಮತ್ತು ಅದರಲ್ಲಿ ಡಿಫ್ರೆಂಟ್ ಬ್ರಾಂಚಸ್ ಎಷ್ಟಿರುತ್ತೆ, ಮತ್ತು ಅದರಲ್ಲಿ ಯಾವುದು ಬೆಸ್ಟ್ ಅಂತೇಳಿ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ, ಮತ್ತು ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತೇಳಿ ವೆಬ್ಸೈಟ್ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ITI ಅಂತೇಳಿ. ಸೊ ನಾವು SSLC ಆದಮೇಲೆ ITIನೂ ಮಾಡ್ಬೋದು. ITI ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಇದ್ರದ್ದು ಡ್ಯೂರೇಷನ್ ಬಂದುಬಿಟ್ಟು 2 ವರ್ಷ ಇರುತ್ತೆ. ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ 2 ಥರ ಡಿವೈಡ್ ಮಾಡಿದ್ದೀನಿ. ಮೇಜರ್ ಬ್ರಾಂಚಸ್ ಅಂತೇಳಿ ಒಂದು ಡಿವೈಡ್ ಮಾಡಿದ್ದೀನಿ, ಇನ್ನೊಂದು ಬಂದುಬಿಟ್ಟು ಅದರ್ ಬ್ರಾಂಚಸ್ ಅಂತೇಳಿ. ಸೊ ಎಲ್ರಿಗೂ ಏನಪ್ಪ ಅಂತಂದರೆ ಈ ಮೇಜರ್ ಬ್ರಾಂಚಸ್ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಏನಂತಂದರೆ ಅದರ್ ಬ್ರಾಂಚಸ್ ಅಂತೇಳಿ ಕೆಲವೊಂದು ಮೆನ್ಷನ್ ಮಾಡಿದ್ದೀವಲ್ವ, ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಇದನ್ನು ನಾವು ಇನ್ಕ್ಲೂಡ್ ಮಾಡಿಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವು ITI ಯಾರಾದರೂ ITI ಮಾಡಬೇಕು ಅಂದರೆ ITI ಯಾಕೆ ಮಾಡಬೇಕು, ಫಸ್ಟ್ ಆಫ್ ಆಲ್ ITI ಯಾಕೆ ಮಾಡಬೇಕು ಅಂತಂದರೆ ಇದೊಂದು ಟೆಕ್ನಿಕಲ್ ಕೋರ್ಸ್ ಇದು. ಸೊ ನೀವು ಬೇರೆ ಕೋರ್ಸ್ ಮಾಡಿದರೆ ನಿಮಗೆ ಅಷ್ಟು ಈಸಿಯಾಗಿ ಅಷ್ಟು ಬೇಗ ಜಾಬು ಸಿಗಲ್ಲ. ನೀವೇನೋ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು, ಬೇರೆ ಥರದ ಎಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟು ನೀವು ಜಾಬ್ನ ತೊಗೋಬೋದು. ಬಟ್ ನೀವು ITI ಮಾಡಿದ್ದೀರ ಅಂತಂದರೆ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನಿಮಗೆ ಎಲ್ಲೋದ್ರೂ ಒಂದು ಜಾಬ್ ಸಿಗುತ್ತೆ. ನಿಮ್ಮ ಸ್ಯಾಲ್ರಿ ಬಂದುಬಿಟ್ಟು 13,000 to 15,000 ಸ್ಟಾರ್ಟಿಂಗ್ ಇರುತ್ತೆ. ಇದು ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇಷ್ಟಿರುತ್ತೆ ನಿಮಗೆ. ನೀವು ಎಲ್ಲೋ ಒಂದು ಇವಾಗ ಕೆಲವೊಂದು ಬ್ರಾಂಚಸ್ ಮೆನ್ಷನ್ ಮಾಡಿದ್ದೀವಲ್ಲ, ಫಿಟ್ಟರು, ಎಲೆಕ್ಟ್ರಿಷಿಯನು, ಎಲೆಕ್ಟ್ರಾನಿಕ್, ಮೆಕ್ಯಾನಿಕ್, ಮೆಷಿನಿಸ್ಟು, ಮೆಕಟ್ರಾನಿಕ್ಸ್ ಅಂತೇಳಿ. ಸೊ ಈ ಯಾವುದಾದ್ರೂ ಒಂದು ಬ್ರಾಂಚ್ನ ನೀವು ಚೂಸ್ ಮಾಡಿಕೊಂಡು ನೀವು ITI ಕಂಪ್ಲೀಟ್ ಮಾಡಿದ್ದೀರ ಅಂತಂದರೆ ನಿಮಗೆ ಫಸ್ಟು ATS ಅಂತೇಳಿ ಕೊಡ್ತಾರೆ. ATS ಕಂಪ್ಲೀಟ್ ಮಾಡಿದ ಮೇಲೆ ATS ಅಂತಂದರೆ ಅಪ್ರೆಂಟಿಸ್ಶಿಪ್ ಅಂತೇಳಿ. ಸೊ ATSನ ಕಂಪ್ಲೀಟ್ ಮಾಡಿಬಿಟ್ಟು ನೀವು ನೆಕ್ಸ್ಟು ನೀವು ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ನ ಗೇನ್ ನೀವು ನಿಮಗೆ ಎಷ್ಟೆಷ್ಟು ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಅಷ್ಟು ಬೆನಿಫಿಟ್ಟು ಮತ್ತು ನಿಮ್ಮ ಒಂದು ಸ್ಯಾಲ್ರಿ ಇನ್ಕ್ರಿಮೆಂಟು ಆಗ್ತಿರುತ್ತೆ. ಸೊ ಅದರ್ ಬ್ರಾಂಚಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದರ್ ಬ್ರಾಂಚಸ್ ಅಂತಂದರೆ ಒಂದು ಫೈರ್ಮ್ಯಾನ್ ಇದೆ. ಸೆಕೆಂಡ್ ಒನ್ ಬಂದುಬಿಟ್ಟು ಟೂಲ್ ಆ್ಯಂಡ್ ಡೈ ಮೇಕರ್ ಇದೆ. ಡ್ರಾಟ್ ಮ್ಯಾನ್ ಇನ್ ಸಿವಿಲ್ ಇಂಜಿನಿಯರಿಂಗು. ಥರ್ಡ್ ಒನ್ ಬಂದುಬಿಟ್ಟು ಡ್ರಾಟ್ ಮ್ಯಾನ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಫೋರ್ತ್ ಒನ್ ಬಂದುಬಿಟ್ಟು ಡ್ರಾಟ್ ಮ್ಯಾನ್ ಇನ್ ಸಿವಿಲ್ ಇಂಜಿನಿಯರಿಂಗು. ಫಿಫ್ತ್ ಒನ್ ಬಂದುಬಿಟ್ಟು ಟರ್ನರ್ ಇಂಜಿನಿಯರಿಂಗು.
ಸಿಕ್ಸ್ತ್ ಒನ್ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸೆವೆಂತ್ ಒನ್ ಬಂದ್ಬಿಟ್ಟು ರೆಫ್ರಿಜರೇಷನ್ ಇಂಜಿನಿಯರಿಂಗು, ಏಯ್ತ್ ಒನ್ ಬಂದ್ಬಿಟ್ಟು ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟ್ ಇಂಜಿನಿಯರಿಂಗು, ನೈನ್ತ್ ಒನ್ ಬಂದ್ಬಿಟ್ಟು ಸರ್ವೆ ಇಂಜಿನಿಯರಿಂಗು, 10th ಬಂದ್ಬಿಟ್ಟು ಶೀಟ್ ಮೆಟಲ್ ಇಂಜಿನಿಯರಿಂಗು, 11th ಬಂದ್ಬಿಟ್ಟು ಕಂಪ್ಯೂಟರ್ ಆಪ್ರೇಟರು, 12th ಬಂದ್ಬಿಟ್ಟು ಪ್ಲಂಬರ್ ಆ್ಯಂಡ್ ವೆಲ್ಡರ್ ಅಂತೇಳಿ. ಸೊ ಇವೆಲ್ಲ ಅದರ್ ಬ್ರಾಂಚಸ್ಸು. ಸೊ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರಿಗೆ ಈ ಮೇನ್ ಬ್ರಾಂಚಸ್ ಏನು ನಾವು ಸೆಗ್ರಿಗೇಟ್ ಮಾಡಿ ಹೇಳಿದ್ದೀವಲ್ವ, ಇದ್ರ ಬಗ್ಗೆ ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರೋಲ್ಲ. ಸೊ ನಾನೇನೋ ಬೇರೆ ITIನೇ ಮಾಡಬೇಕು, ಬಟ್ ಬೇರೆ ಬ್ರಾಂಚ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಇರ್ತಾರೆ. ಸೊ ಅವ್ರಿಗೆ ಬೇರೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ರೆಫ್ರಿಜರೇಷನ್ ಬಗ್ಗೆ ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರುತ್ತೆ, AC ರಿಪೇರಿ, ಆ ಥರ ಏನು ಕೆಲವೊಂದು ಡಿಫ್ರೆಂಟಾಗಿ ಮಾಡೋಣ ಅಂತೇಳ್ಬಿಟ್ಟು ಇಂಟ್ರೆಸ್ಟ್ ಅವ್ರು ಬೆಳೆಸ್ಕೊಂಡಿರ್ತಾರೆ. ಸೊ ಅಂಥವ್ರ ಸಲುವಾಗಿ ಇದನ್ನು ಹೆಲ್ಪ್ ಆಗ್ಬೋದು ಅಂತೇಳಿ ನಾವು ಇದನ್ನು ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಆಫ್ಟರ್ ITI ಯಾರ್ಯಾರು ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಂತ ಇದ್ರು ಅವರು ಪಾಲಿಟೆಕ್ನಿಕ್ ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿಗೆ ಜಾಯ್ನ್ ಆಗ್ಬೋದು. ಈ ಒಂದು ಡಿಪ್ಲೊಮಾ ಕೋರ್ಸ್ ಬಂದು 3 ಇಯರ್ ಕೋರ್ಸ್ ಆಗಿರುತ್ತೆ. ನೀವು ITI 2 ವರ್ಷ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಡಿಪ್ಲೊಮಾಗೆ ಜಾಯ್ನ್ ಆದರೆ ನೀವು ಡೈರೆಕ್ಟ್ ಸೆಕೆಂಡ್ ಇಯರ್ಗೆ ಜಾಯ್ನ್ ಆಗಿ ಆ ಒಂದು ಡಿಪ್ಲೊಮಾ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಬೋದು. ಮತ್ತು ಆಫ್ಟರ್ SSLC ಯಾರ್ಯಾರಿಗೆ ಇಮಿಡಿಯೇಟ್ ಜಾಬ್ ಬೇಕು ಅಂತ ಇದ್ರು ಅವರು ಈ ಒಂದು ITI ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಇಮಿಡಿಯೇಟ್ ಜಾಬ್ಗೆ ಜಾಯ್ನ್ ಆಗ್ಬೋದು. ಈ ಡಿಪ್ಲೊಮಾ ಮತ್ತು ITI ಸ್ಟೂಡೆಂಟ್ಸ್ ಯಾರು ಇದ್ದಾರೋ ಅವ್ರಿಗೆ ನೀವು PE ಈಕ್ವಲೆಂಟ್ ಸರ್ಟಿಫಿಕೇಷನ್ ಬೇಕು ಅಂದರೆ NIOS ಸರ್ಟಿಫಿಕೇಷನ್ಗೆ ಅಪ್ಲೈ ಮಾಡಬೇಕು. NIOS ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಆ ಒಂದು ಸರ್ಟಿಫಿಕೇಷನ್ಗೆ ಅಪ್ಲೈ ಮಾಡಿ ನೀವು PE ಈಕ್ವಲೆಂಟ್ ಸರ್ಟಿಫಿಕೇಷನ್ನ ಪಡೆಯಬಹುದು. ನೀವು ಡಿಪ್ಲೊಮೊ ಮತ್ತು ITI ಫೈನಲ್ ಇಯರ್ ಓದಬೇಕಾದ್ರೂ ಕೂಡ ಈ ಒಂದು ಸರ್ಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಜಾಬ್ ಓರಿಯೆಂಟೆಡ್ ಕೋರ್ಸಸ್. ಆಫ್ಟರ್ SSLC ಈ ಜಾಬ್ JOC ಕೋರ್ಸಸ್ ನೀವು ಮಾಡ್ಬೋದು. 6 months ಅಥವಾ 1 year ಕೋರ್ಸ್ ಆಗಿರುತ್ತೆ ಇದು. ಇದರಲ್ಲಿ ಯಾವ ಕೋರ್ಸಸ್ ಬರುತ್ತಪ್ಪ ಅಂದರೆ ಮೇನ್ ಆಗಿ ಮೊಬೈಲ್ ರಿಪೇರಿ ಕೋರ್ಸಸ್, ಡಾಟಾ ರಿಕವರಿ ಕೋರ್ಸ್, ಲ್ಯಾಪ್ಟಾಪ್ ರಿಪೇರಿ ಕೋರ್ಸ್, ಎಲೆಕ್ಟ್ರಿಷಿಯನ್ ಕೋರ್ಸ್, ಹಾರ್ಡ್ವೇರ್ ನೆಟ್ವರ್ಕಿಂಗ್ ಆ್ಯಂಡ್ ಮೊಬೈಲ್ ಸರ್ವೈಲೆನ್ಸ್, ಆಟೋ ಮೆಕ್ಯಾನಿಕ್, ಫೋಟೋಗ್ರಫಿ, ಬ್ಯೂಟಿ ಕಲ್ಚರ್, ಫೈರ್ ಆ್ಯಂಡ್ ಸೇಫ್ಟಿ, 3D ಆ್ಯನಿಮೇಷನ್. ಸೊ ಈ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಕಲಿಸೋಕ್ಕಂತಾನೆ ಸರ್ಟೆನ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಆ ಒಂದು ಇನ್ಸ್ಟಿಟ್ಯೂಷನ್ಗೆ ಜಾಯ್ನ್ ಆಗಿ ನಿಮಗೆ ಯಾವ ಸಬ್ಜೆಕ್ಟ್ಸ್ ಮೇಲೆ ಇಂಟ್ರೆಸ್ಟ್ ಇದೆಯೋ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಈ JOC ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಈ 1 year ಅಥವಾ 6 months ಕೋರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ನೀವು ಜಾಬ್ ಮಾಡ್ಬೋದು. ಸೊ ಆಫ್ಟರ್ SSLC ಗೌರ್ಮೆಂಟ್, ರೈಲ್ವೆ ಮತ್ತು ಡಿಫೆನ್ಸ್ ಜಾಬ್ಸ್ ಕೂಡ ಕಾಲ್ಫಾರ್ಮ್ ಮಾಡ್ತಾರೆ SSLC ಮೇಲೆ. ಗೌರ್ಮೆಂಟ್ ಜಾಬ್ಸ್ ಯಾವಪ್ಪ ಅಂದರೆ ಇನ್ಶೂರೆನ್ಸ್ ಅಡ್ವೈಸರ್, ಲೋಯರ್ ಡಿವಿಷನ್ ಕ್ಲರ್ಕ್, ಪರ್ಸನಲ್ ಅಸಿಸ್ಟೆಂಟ್, ಸ್ಟೈನೋಗ್ರಾಫರ್. ರೈಲ್ವೆ ಜಾಬ್ಸ್ ಬಂದು ಅಕೌಂಟೆಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಕಮರ್ಷಿಯಲ್ ಕ್ಲರ್ಕ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, RPF ಕಾನ್ಸ್ಟೇಬಲ್, ಟಿಕೆಟ್ ಎಕ್ಸಾಮಿನರ್, ಟ್ರೈನ್ ಕ್ಲರ್ಕ್. ಡಿಫೆನ್ಸ್ ಜಾಬ್ಸ್ ಬಂದು ಸೋಲ್ಜರ್ ಕ್ಲರ್ಕ್, ಸೋಲ್ಜರ್ ಜನರಲ್ ಡ್ಯೂಟಿ, ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್, ಸೋಲ್ಜರ್ ಟೆಕ್ನಿಕಲ್, ಸೋಲ್ಜರ್ ಟ್ರೇಡ್ಮೆನ್. ಇನ್ನು ಬೇರೆ ಬೇರೆ ಜಾಬ್ಸು SSLC ಮೇಲೆ ಕಾನ್ಫರ್ಮ್ ಮಾಡ್ತಾರೆ. ಆ ಒಂದು ಜಾಬ್ಸ್ಗೆ ಅಪ್ಲೈ ಮಾಡಿ ನೀವು ಜಾಬ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ SSLC ಆದಮೇಲೆ ಯಾವ ಥರ ಡಿಫ್ರೆಂಟ್ ಕೋರ್ಸಸ್ ಬರುತ್ತೆ, ಆ ಒಂದು ಕೋರ್ಸಲ್ಲಿ ಯಾವೆಲ್ಲ ಡಿಫ್ರೆಂಟ್ ಬ್ರಾಂಚಸ್ ಮತ್ತು ಕೆರಿಯರ್ ಆಪರ್ಚುನಿಟೀಸ್ ಇರುತ್ತೆ ಅಂತ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಎಸ್ಪೆಷಲಿ ನಿಮ್ಮ SSLC ಫ್ರೆಂಡ್ಸ್ಗೆ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಮಾಡೋ ಎಲ್ಲ ವೀಡಿಯೋಸು ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ಬೀರಿ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.